ಲೇ ಅತ್ಗೆ ಮನ್ಯಾಳ ಅತ್ಗೆ ಬಾರೆ ಈಚೆ ಕಡೆಗೆ ಕಂಡಿದೀವಿ ಬಾರೆ ಲೇ ಬಾರೆ. ಆಹಾ ನನ್ನ ನಮ್ಮಮ್ಮನ ಪೊಲೀಸ್ ಸ್ಟೇಷನ್ ಆಗಿ ತಗ್ಲಾಕ್ಸ್ಬಿಟ್ಟು ಆ ಏನ್ ಮಾಡಿದ್ಯಾ ನೀನು ಕಳ್ಳಿ ಅದ್ ಹೆಂಗೆ ಹಿಂಗೆಲ್ಲನೂ ಇದ್ ಮಾಡ್ತೀಯಾ. ಏಯ್ ಮನ್ಯಾಳಿ ನಮ್ಮನ್ ತಗ್ಲಾಕ್ಬಿಟ್ಟು ಒಳಗಡೆಗೆ ಹೋಗ್ಬಿಟ್ಟು ಆರಾಮಾಗಿ ಸೇರ್ಕೊಂಡಿದೀಗಲ್ಲ. ಬಾರೆ ಈಚೆ ಕಡೆಗೆ ಕಂಡಿದೀವಿ ಮನ್ಯಾಳಿ ನಿನ್ನ ಬಾ. ಲೋಪರ್ ಬಡ್ಡಿಂಗ್ ತಕೊಬಿಟ್ಟು ಬಂದು ನಿನ್ ಮನೆಯೊಳಗೆ ಹೋಗ ನಾನು ನನ್ನ ಮಗಳನ್ನ ತಗ್ಲಾಕ್ಬಿಟ್ಟು ಒಳಗಡೆ ಆರಾಮಾಗಿ ಕುಂತ್ಕೊಂಡಿದೀಗಲ್ಲ. ನಿನ್ಗೆ ಏನ್ರ ತಕೊಂಡು ನಿನ್ಗೆ ಹೊಡಿಬೇಕು ಹೇಳಿ, ನಿನ್ಗೆ ಕೆಳಗಿರ ತಕೊಂಡು ಹೊಡಿಬೇಕು ನಿನ್ಗಂತುನ್ವೆ. ಲೋಪರ್ ಬಡ್ಡಿ ಅದು ಹೆಂಗೆಲ್ಲ ಒಡವೆ ನಿಮ್ಮ ಮನೆಯಾಗ ಡೂಪ್ಲಿಕೇಟ್ ಇದ್ದಿದ್ದು ಅದು ಹೆಂಗೆ ಒರಿಜಿನಲ್ ಆಯ್ತದು. ಬಾರೇ ಬಾ ಕಂಡಿದ್ದೀನಿ ಬಾ. ನೀನೇನು ಇದೆಲ್ಲ ಮಾಡಿರೋದು ಊರ್ ಜನದ ಮುಂದೆ ಎಲ್ಲನೂ ನನ್ನೇನಿಯ ಕೆಟ್ಟೋಳು ಕೆಟ್ಟೋಳು ಅಂತ ಹೇಳ್ಬಿಟ್ಟು ಮಾಡಿದ್ಯಲ್ಲ. ಬಾರೇ ಬಾ ನಿಂಗೆ ಮಾಡ್ತೀನಿ ಬಾ, ಸರಿಯಾಗಿ ಮಾಡ್ತೀನಿ ಬಾ. ಅಗಳ ಇಬ್ರು ಜೊತೆಗೆ ಅವ್ರೆ ಕಣಮ್ಮ. ನಾನು ಹೇಳಿಲ್ವ ಇಬ್ರು ಕೊಂತ್ರಿ ಬಡತದವು ಇವು ಅಂತ ಹೇಳ್ಬಿಟ್ಟು ನೋಡ್ದೆ ಜೊತೆಗೇನೆ ಅವ್ರೆ. ಜೊತೆಗೆ ಅವ್ರೆ ಅಂದ್ರೆ ಏನರ್ಥ ಹೇಳು. ಈ ಬೊಡ್ಡರ್ ಇಬ್ರು ಸೇರ್ಕೊಂಡೇನಿ ನಾನು ಇನ್ನು ಮುಳುಗು ತೇಲ್ಸವ್ರೆ ಅಂತಾನೆ ಅರ್ಥ. ಈ ಬಡ್ಡಿಗಳು ನೋಡ್ದ ಹೆಂಗವ್ರೆ ಅಂತ ಹೇಳ್ಬಿಟ್ಟು ಲೋಪರ್ ಬಡ್ಡಿಗಳು. ಅಮ್ಮ ಇವ್ರಿಬ್ರಿಂದನೇ ನಾವಿಬ್ರು ಹಾಳಾಗೋಯ್ತಿರೋದು. ನೋಡು ನೋಡು ಇವ್ರಿಬ್ರು ಜೊತೆಗಿರೋದು ನೋಡಿದ್ರೆ ಗೊತ್ತಾಯ್ತದೆ. ಲೇ ಮೊಳ್ಳಿ ನೀನ್ ಹೇಳೆ ಬಂಗಾರದ ಒಡವೆಯ ಏನ್ ಮಾಡ್ದೆ ಅಂತ ಹೇಳ್ಬಿಟ್ಟು ಹೇಳೆ. ಯಾಕೆ ಹಿಂಗೆ ಕಿರ್ಚಾಡ್ತಾ ಇದ್ದೀರಾ. ಹಬ್ಬ ನೀವು ಕಿರ್ಚಾಡೋದು ನೋಡಿ ನನಗೆ ತಲೆನೋವು ಬಂತು ಒಳಗಡೆ. ನೀವು ಯಾರು ಊರೊಳಗಡೆ ಬಿಟ್ಟಿದ್ದು ನೋಡಿ. ಸುಮ್ಮನೆ ಊರಿಂದ ಬಹಿಷ್ಕಾರ ಹಾಕೋರೆ. ಇಲ್ಲಿಂದ ಹೋಗೋದು ಕಲ್ತ್ಕೊಳ್ಳಿ. ಒಳ್ಳೆ ಒಡವೆ ಈಗ ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ. ಈಗ ಜೈಲಿಗೆ ಹೋಗಿದ್ದಾಯ್ತು, ಜೈಲಿಂದ ಬಂದಿದ್ದಾಯ್ತು, ಊರಾಗೆಲ್ಲ ಮುರ್ವದಿ ಕಳ್ಕೊಂಡಿದ್ದಾಯ್ತು, ಎಲ್ಲ ಮಾಡಿದ್ದಾಯ್ತು. ಈಗ ಸುಮ್ಮನೆ ಕಿರ್ಚಾಡಿ ಏನು ಬಂತು ನಿಂಗೆ ಲಾಭ. 10 ಪೈಸದ ಲಾಭನೂ ನಿನಗಿಲ್ಲ ಸರಿನಾ. ಏನು ಲಾಭ ಇಲ್ಲ ಅಂತಂದಮೇಲೆ ಇಲ್ಲಿ ಇದ್ಬಿಟ್ಟು ಏನು ಮಾಡ್ತೀಯಾ. ಮನ್ಯಾಳಿ ಒಡವೆ ನೀನೇ ತಾನೇ ಕದ್ದಿರೋದು. ನಂಗೆ ಸಂದ ಗೊತ್ತು, ಸುಮ್ಕೆ ನಿಜ ಹೇಳ್ಬಿಡು. ನೀನೇ ತಾನೇ ಒಡವೆ ಎಲ್ಲನೂ ಕದ್ದಿರೋದು. ನೋಡೆ ಸುಳ್ಳು ಪಳ್ಳು ಮಾತ್ರ ಹೇಳ್ಬೇಡ, ನಿಜ ಹೇಳ್ಬಿಡೆ ನೀನು. ನನಗೆ ಗೊತ್ತೇ ಮೊಳ್ಳಿ ನೀನು ಎಂತೋಳು ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಮ್ಮನ್ನು ಯಾಮಾರಿಸ್ಬಿಟ್ಟು ನಾನು ನಮ್ಮ ಅಮ್ಮನ್ನು ಬೀದಿಗೆ ತಳ್ಳಕ್ಕೆ ನಿಂತ ಕೆಲಸ ಮಾಡಿದ್ದಲ್ವೇನೆ. ನನಗೆ ಗೊತ್ತು. ನಿಜ ಬೊಗಳು. ನಾನು ಹೋಯ್ತೀನಿ ಇವಾಗ, ಹೋಗಿ ಪೊಲೀಸ್ ಸ್ಟೇಷನಾಗ ಮಾತಾಡ್ತೀನಿ. ಅಯ್ಯೋ ಹೌದು ನಾನೇ ಮಾಡಿದ್ದು. ಇವಳು ಸಪೋರ್ಟ್ ತಗೊಂಡು ನಾನೇ ನೀವಿಬ್ರು ಇಂಥ ಗತಿಗೆ ಬರಂಗೆ ಮಾಡಿದ್ದು. ನೀವು ನನ್ನ ಇಂಥ ಗತಿಗೆ ಬರಂಗೆ ಮಾಡಬೇಕು ಅಂತ ನೀವು ಅನ್ಕೊಂಡಿದ್ರಲ್ವಾ. ಅಯ್ಯಯ್ಯೋ ನೀವು ಬೇಜಾರಾಯ್ತಾ ಇದ್ದೀರಾ. ಇದೆಲ್ಲ ನಿಮ್ದೇನೆ ನೀ ಪಿಲಾನು. ವರ್ಕೌಟ್ ಮಾಡಿದ್ ಮಾತ್ರ ನಾನು. ಏನೇ ಬೊಗಳ್ತಾ ಇದ್ಯಾ. ನಾನು ನಿಜನೇ ಬೊಗಳ್ತಾ ಇದ್ದೀನಿ. ಅತ್ತೆ ನೀವೇ ಅಲ್ವಾ ಅತ್ತೆ. ಅಯ್ಯೋ ಒಡವೆ ಕದಿಬೇಕು, ಕದ್ದಿರೋ ಒಡವೆ ಎಲ್ಲನೂ ನನ್ನ ಸೊಸೆ ಮೇಲೆ ಎತ್ತಾಕ್ಬೇಕು, ನನ್ನ ಸೊಸೆನ ಮೇಲಿಂದ ಕೆಳಗಡೆ ಇಳಿಸ್ಬೇಕು ಅಂತ ದೊಡ್ಡದಾಗಿ ಪ್ಲಾನ್ ಮಾಡಿದ್ದು ನೀವೇ ಅಲ್ವಾ ಅತ್ತೆ. ಎಲ್ಲನೂ ಪ್ಲಾನ್ ಮಾಡ್ಬಿಟ್ಟು ಇದೇನತ್ತೆ. ನಿಮ್ಮ ಪ್ಲಾನ್ ನೀವು ಮಾಡಿದ್ರಿ, ನಮ್ಮ ಪ್ಲಾನ್ ನಾವು ಮಾಡಿದ್ವಿ. ಇಷ್ಟೆಲ್ಲ ಮಾಡಿದ್ಮೇಲೆ ಈಗಾದ್ರೂ ಸ್ವಲ್ಪ ಅರ್ಥ ಆಯ್ತಲ್ಲ ನಾನೇ ಇದೆಲ್ಲನೂ ಮಾಡಿರೋದು ಅಂತ ಹೇಳ್ಬಿಟ್ಟು. ಹಂಗಾರೆ ಬಂಗಾರ ತೊಡವೆ ನೀವು ಒಡವೆ ಕದಿಯಕ್ಕೆ ಪ್ಲಾನ್ ಮಾಡ್ತಿದ್ರಲ್ಲ. ಆ ಪ್ಲಾನ್ ಮಾಡ್ಬೇಕಾದ್ರೆ ನಾನು ಅಲ್ಲೇ ಇದ್ದೆ. ನೀವಿಬ್ರು ಮಾತಾಡೋದನ್ನ ನಾನೇ ಕೇಳಿಸ್ಕೊಂಡು ಬಂದು ಇವ್ರಿಗೆ ಹೇಳಿದ್ದು. ನೋಡಿ ಈ ಥರ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಹೌದಾ ಅಂತ ಹೇಳ್ಬಿಟ್ಟು ಅವ್ರು ಇನ್ನೊಂದು ಪ್ಲಾನ್ ಮಾಡಿದ್ರು. ನೀವು ಹೆಂಗಿದ್ರು ಒಡವೆ ಕದಿಯಕ್ಕೆ ಬರ್ತೀರಾ, ಅದಕ್ಕೆ ನಿಮಗೋಸ್ಕರ ಅಂತಲೇ 3-4 ಸಾವಿರ ರೂಪಾಯಿ ಖರ್ಚು ಮಾಡಿಬಿಟ್ಟು CC ಕ್ಯಾಮ್ರಾ ಸಹನೂ ಹಾಕ್ಸಿದ್ರು. CC ಕ್ಯಾಮ್ರಾ ಹಾಕ್ಸಿ ಆಮೇಲೆ ಅಷ್ಟು ಸಾಲದು ಅಂತ ಹೇಳಿ ಒಡವೆ ಎಲ್ಲ ಡೂಪ್ಲಿಕೇಟ್ ಒಡವೆ ತಂದು ಬ್ಯಾಗಲ್ಲಿಟ್ಟು ಈ ಒರಿಜಿನಲ್ ಒಡವೆನೆಲ್ಲ ತಗೊಂಡೋಗ್ಬಿಟ್ಟು ಅವ್ರ ಅಮ್ಮೋರ ಮನೆಗಿಟ್ಟು ತುಂಬಾ ಕಷ್ಟಪಟ್ಟರು ನಿಮ್ಮನ್ನು ತಗ್ಲಾಕ್ಸೋಕ್ಕೆ. ನಾವು ಅಂದ್ಕೊಂಡಾಗೇನಿಯ ಕುರಿ ಬಂದು ಹಳ್ಳಕ್ಕೆ ಸರಿಯಾಗಿ ಬಿತ್ತು, ಪೊಲೀಸ್ ಕೈಗೆ ತಗ್ಲಾಕಂತು. ಆಮೇಲೆ ನೀವು ಗೊತ್ತಲ್ಲ ಏನೇನಾಯಿತು ಅಂತ ಹೇಳ್ಬಿಟ್ಟು ಇದೇ ಕೆಲಸನ ಪಾಪ ಗೌರಿ ಅಕ್ಕನ ಮೇಲೆ ಮಾಡಬೇಕು ಅಂತ ಅನ್ಕೊಂಡಿದ್ರಿ ತಾನೇ. ಎಲ್ಲ ಅನ್ಕೊಂಡು ಇವಾಗ ನೋಡು ಎಂಥ ಪರಿಸ್ಥಿತಿಗೆ ಬಂದ್ಬಿಟ್ಟು ನಿಂತಿದ್ದೀರಾ. ಅಯ್ಯೋ ಮನ್ಯಾಳಿ ಈ ಕೆಲಸ ಮಾಡಿರೋದೆಲ್ಲ ನೀನೇನೆನಿಯಾ. ಅಂದರೆ ನಾನು ನಮ್ಮಮ್ಮನ ತಗ್ಲಾಕಿ ನೀನೇನೆನಿಯಾ. ಎಂಥ ಕಂತ್ರಿ ಇರಬೇಡ ನೀನಂತೂ. ಇಂಥ ಕಂತ್ರಿ ಕೆಲಸ ಮಾಡ್ತೀಯ ಅಂತ ನಾನು ಕನ್ಸಾಗೂ ಅನ್ಕೊಂಡಿರಲಿಲ್ಲ. ನನ್ನ ನಮ್ಮಮ್ಮನ ಕಳ್ಳಿ ಮಾಡ್ಬಿಟ್ಟಲ್ಲೇ ಊರಾಗೆಲ್ಲನೂ ತಲೆ ಎತ್ಕೊಂಡು ತಿರುಗ್ದಂಗೆ ಮಾಡ್ಬಿಟ್ಟೆ. ಪೊಲೀಸ್ ಸ್ಟೇಷನ್ನಾಗ ಹೆಂಗೆ ಹಿಡ್ಕೊಂಡು ಜಾಮ್ ತೆಗೆದ್ರು ಗೊತ್ತೇನೆ. ಈ ವಿಷಯನ ನಾವು ಊರು ತುಂಬ ಹೇಳ್ಕೊಬಿಟ್ಟು ಬರ್ತೀವಿ. ನೀನೇ ಈ ಕಂತ್ರಿ ಕೆಲಸ ಮಾಡಿರೋದು, ನನ್ನ ನಮ್ಮಮ್ಮನ ಜೈಲ್ಗೆ ಹಾಕ್ಸಿರೋದು ನೀನೇನಿಯಾ ಅಂತ ಊರು ತುಂಬ ಹೇಳ್ಕೊಂಬಿಟ್ಟು ಬರ್ತೀನಿ. ಊರು ತುಂಬ ಅಲ್ಲ ಕಣ್ಲೆ, ದೇಶ ತುಂಬ ಹೇಳ್ಕೊಂಬಿಟ್ಟು ಬಾ. ಬ್ಯಾಡ ಅಂತಂದಾರೆ ಯಾರು. ಅಯ್ಯಯ್ಯೋ ಅದೇನೋ ಆಕಾಶ ನೋಡಕ್ ನೂಗ್ಲಾ. ನಿಮ್ಮಿಬ್ಬರನ್ನ ಯಾರು ನಂಬ್ತಾರೆ ಊರಾಗೆ. ನೀವು ಹೋಗ್ಬಿಟ್ಟು ಅಕ್ಕ ಅಂತ ಹೇಳಿದ್ರು ನಂಬರ್ ಯಾರವ್ರೆ. ಹೋಗಿ ಹೇಳ್ರಿ, ಆರಾಮಾಗಿ ಹೋಗಿ ಹೇಳ್ರಿ. ಪುಟ್ಟಿನೇ ಒಡವೆ ಎಲ್ಲನೂ ಕದ್ದಿರೋದು ಅಂತ ಹೇಳಿ, ಪುಟ್ಟಿನೇ ಕಳ್ತನ ಮಾಡಿಸಿದ್ದು ಅಂತಲೂ ಹೇಳಿ, ಇನ್ನು ಯಾರ್ಯಾರಿಗೆ ಏನೇನು ಹೇಳ್ಬೇಕು ಎಲ್ಲನೂ ಹೇಳಿ. ಸತ್ಯ ಎಲ್ಲ ನಾನೇ ನಿಮ್ಗೆ ಹೇಳ್ತಾ ಇದ್ದೀನಲ್ಲ. ಎಲ್ಲ ಹೇಳಿದ್ಮೇಲೆ ಇನ್ನೇನೈತೆ. ನಾನು ಇವಳು ಸೇರ್ಕೊಂಡೇನೆ ಇದೆಲ್ಲ ಮಾಡಿದ್ದು ಅಂತ ರಾಜಾರೋಷವಾಗಿ ನಿಮ್ಮ ಮುಂದೆ ಒಪ್ಕೊಂತ ಇದೀವಲ್ಲ. ಅತ್ತೆ ನೀವು ಹೇಳಿ ಅತ್ತೆ, ಊರು ತುಂಬ ಹೇಳ್ಕೊಬರ್ಬೇಕು ಅತ್ತೆ. ಊರಾಗ ದೇವಸ್ಥಾನಕ್ಕೆ ದೇವ್ರ ಮೈ ಮೇಲೆ ಒಡವೆ ಹಾಕಿದ್ದು ಆಯಿತು. ನೀವು ಜೈಲಿಗೆ ಹೋಗಿ ಬಂದಿದ್ದು ಆಯಿತು. ಇನ್ನು ನನಗೆ ಇನ್ನೇನತ್ತೆ ಆಗಬೇಕು ನಿಮ್ಮಿಂದ. ಏನೂ ಆಗಬೇಕಾಗಿಲ್ಲ ನನಗೆ. ನೀವು ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ರೋ ಎಲ್ಲ ಧಾರಾಳವಾಗಿ ಮಾಡಿ ಅತ್ತೆ. ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ನನ್ನನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಕಳಿಸ್ತೀರಾ, ಮುಖ್ಯಸ್ಥ ಸ್ಥಾನಕ್ಕೆ ನೀವು ಹೋಗ್ತೀರಾ. ನ್ಯಾಯವಾಗಿ ಹೋಗ್ತೀನಿ ಅಂದಿದ್ರೆ ನಾನೇ ಬಿಟ್ಕೊಡ್ತಾ ಇದ್ದೆ. ಆದರೆ ನನ್ನನ್ನು ಜೈಲು ಕಳಿಸಿ ನನ್ನನ್ನು ಕಳ್ಳಿ ಮಾಡ್ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡ್ರಲ್ಲ, ಅಬ್ಬಬ್ಬಬ್ಬ ಮೆಚ್ಚಲೇಬೇಕು.
ನೀನು ಮಾತ್ರ ಸುಮ್ಮನೆ ಬಿಡಲ್ವೇ? ನನ್ನ ಮಗ ನೀನು ಸೇರ್ಕೊಂಡೆಲ್ಲ ನಾಟಕ ಆಡಿದಿರಲ್ವಾ? ಇವಳು ಮನೆಯಾಳು ಬಿತ್ರಿ ನಿನ್ನ ಮನೆ ಒಳಗಡೆಗೂ ಸೇರ್ಸಲ್ಲ ಬಾರೆ. ನನ್ನ ಅಳಿಯ ಅವನು, ನನ್ನ ಅಳಿಯ. ನೀನು ನನಗೆ ಸಪೋರ್ಟ್ ಮಾಡೋದು ಬದಲು ಈ ಬಿಗ್ನಾಸಿಗೆ ಸಪೋರ್ಟ್ ಮಾಡಿದ್ಯಾ ಅಂತ ಹೇಳಿದ್ರೆ ನೋಡ್ತಾ ಇರು, ನೀನು ಹೆಂಗೆ ಬೀದಿಗೆ ತಗೊಬಿಟ್ಟು ಬರ್ತೀವಿ ನಾನು ನನ್ನ ಮಗಳು ಅಳಿಯ ಸೇರ್ಕೊಂಡು ಅಂತ ಹೇಳ್ಬಿಟ್ಟು ನಿನಗೈತೆ ಬಾರ್ಲೆ ಮಾರಿ ಹಬ್ಬ ನಿನಗೆ. ಈಗಲೇ ನೀನು ಬಿಟ್ಬಿಡ್ತೀವಿ ಅಂತ ಅನ್ಕೊಂಡ? ಇಲ್ಲ, ಇಷ್ಟು ಸುಲಭವಾಗಿ ನಿನ್ನಂತೂ ಬಿಡಕ್ಕಿಲ್ಲ. ನಿಂಗೈತೆ ಸರಿಯಾದ ಮಾರಿ ಹಬ್ಬ ಐತೆ ನಿನಗೆ. ಕಿತ್ತೋದೊಳೆ ಹೊರತೋದೊಳೆ ಐತೆ ಬಾರೆ ನಿನಗೆ. ಲೇ ಸೊಸೆ, ಮನೆಯಾಳು ಸೊಸೆ, ನನ್ನೇನೆ ನೀ ಮೋಸ ಮಾಡ್ಬಿಟ್ಟು ನಮ್ಮದೇ 1 ಕೋಟಿ ಕಾಸು ಹೋಗೋದು ಹಂಗೆ ಮಾಡ್ಬಿಟ್ಟಲ್ಲ ನೀನು. ಇಬ್ಬರು ಸೇರ್ಕೊಂಡು ನಾಟಕ ಆಡಿದಿರಲ್ವಾ? ಈ ನಾಟಕಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗ್ತದೆ. ನೋಡ್ತಾ ಇರು, ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ ನಿಮ್ಗಂತೂ. ಐತೆ ಇವ್ರವ್ರಿಗೆಲ್ಲ ಈ ವಿಷಯ ಹೇಳ್ಕೊಬಂದು ನಿನ್ನೊಂದು ಜೈಲು ಕಳಿಸ್ಲಿಲ್ಲ ಅಂದರೆ ನನ್ನ ಹೆಸರು ಬದಲಾಯಿಸ್ಕೊತೀನಿ. ಇವ್ರನ್ನ ನೋಡಿದ್ರೆ ಅಕ್ಕ ಅಯ್ಯೋ ಪಾಪ ಅಂತ ಅನ್ನಿಸ್ತೈತೆ. ಇವ್ರನ್ನ ನೋಡಿದ್ರೆ ಹಬ್ಬಬ್ಬಬ್ಬ, ಅಯ್ಯೋ ದೇವ್ರೇ ನಮ್ಮಪ್ಪ. ಅಯ್ಯೋ ನೀವೇನೇನು ಮಾಡಬೇಕು ಅನ್ಕೊಂಡಿರ ಪಾಪ ಹೋಗಿ ಮಾಡಿ. ನಿಮ್ಮ ನೋಡ್ರೆ ಅಯ್ಯೋ ಅನ್ನಿಸ್ತತೆ. ಜೈಲಾಗ ಪಾಪ ಸರಿಯಾಗಿ ಬೆಂಡೆತ್ತವ್ರೇನೋ ಪಾಪ. ಏನು ಮಾಡ್ತೀರಾ? ಇರಂಗಿಲ್ಲ, ಇಲ್ದಿರಂಗಿಲ್ಲ. ಅಯ್ಯೋ ದೇವ್ರೇ, ಜೈಲಿಗೆ ಹಾಕಿಸ್ತೀನಿ, ನಿನ್ನೆ ಜೈಲಿಗೆ ಹಾಕಿಸ್ತೀನಿ. ಫಸ್ಟ್ ನೀನು ಜೈಲಿಗೆ ಹಾಕಿಸ್ಬೇಕು, ಅವಾಗೆ ನಂಗೆ ಸಮಾಧಾನ ಆಗೋದು. ಬಿತ್ರಿ ನನ್ನ ಮಗಳನ್ನ ಜೈಲಾಗ ಕೊಳೆಯಂಗೆ ಮಾಡಿದ್ಯಲ್ವಾ? ನಿಮ್ಮಿಬ್ರಿಗೂ ಹೋಯ್ತೆ ಬಿಡು. ಲೇ ಮಗಳೇ ಬಾರೆ, ಇವಳು ವಿಷಯನೆಲ್ಲನೂ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೂ ಊರ ಜನಗಳಿಗೆಲ್ಲ ಹೇಳ್ಬಿಟ್ಟು ಇವರಿಬ್ಬರನ್ನೂ ಹಾಕ್ಸೋಣ ಬಾ ಜೈಲಿಗೆ. ಎಲ್ಲರಿಗೂ ಹೇಳ್ತೀವಿ. ನೀನೇ ಬಾಯ್ಬಿಟ್ಟು ಹೇಳಿದ್ಯಲ್ವಾ? ನೀನು ಹೇಳಿದ್ಮೇಲೆ ಮುಗೀತು. ನಾವು ಊರವ್ರಿಗೆಲ್ಲ ಹೇಳಿ ಇರೋ ಸತ್ಯ ಎಲ್ಲ ಹೇಳಿ ಆ ಬೆಟ್ಟದ ಕೆಳಗಡೆ ಬಿದ್ದಿರೋ ಒಡವೆನ ಹೆಂಗನ ಮಾಡಿ ಎತ್ಕೊಬಿಟ್ಟು ಬರಬೇಕು. ಎಲ್ಲ ಪ್ರೂವ್ ಮಾಡಲಿಲ್ಲ ಅಂತಂದರೆ ಕೇಳಿ. ಈ ಬಂಗಾರಮ್ಮನ ಹತ್ರನೇ ಆಟ ಆಡ್ತೀಯಾ? ಈ ಬಂಗಾರಮ್ಮನ ಹತ್ರನೇ ದುರಂಕಾರ ತೋರಿಸ್ತೀಯಾ? ತೋರ್ಸು. ಒಳ್ಳೇದಾಗ್ಲಿ ಅತ್ತೆ. ಏನೇನು ಮಾಡಬೇಕು ಅಂತ ಅನ್ಸೈತೋ ನಿಮಗೆ ಎಲ್ಲನೂ ಮಾಡ್ಕೊಂಬಿಟ್ಟು ಬರ್ರಿ. ನಾನು ಕಾಯ್ತಾ ಇದ್ದೀನಿ. ನಿಮ್ಗೆ ಏನೇನು ಮಾಡಬೇಕು ಅನ್ನಿಸ್ತೈತೋ, ಏನೇನು ಮಾಡಬಾರ್ದು ಅನ್ಸುತ್ತೋ ಎಲ್ಲ ಹೇಳ್ಕೊಂಬಿಟ್ಟು ಮಾಡ್ಕೊಂಬಿಟ್ಟು ಬರ್ರಿ. ಊರಿಂದ ಬಹಿಷ್ಕಾರ ಹಾಕೋರಲ್ಲ, ಹೋಗಿನ ಮುಂಚೆ ಎಲ್ಲ ಸತ್ಯನೂ ಹೇಳ್ಬಿಟ್ಟು ಮಾಡ್ಬಿಟ್ಟು ಹೋಗಿ. ನಿಮ್ಮ ನೋಡ್ರೆ ನನಗೆ ಏನಪ್ಪ ಅಯ್ಯೋ ಅನ್ನಿಸ್ತದೆ. ಜೈಲಿಂದ ಬಂದಿದ್ದೀರಲ್ಲ, ಮಾಡಿದ್ದು ಮಾರಾಯ ನೀವು ತಾನೇ ಇದಕ್ಕೆಲ್ಲನೂ. ನನಗೆಲ್ಲ ಹಿಂಗೆ ಮಾಡಬೇಕು ಅಂತ ಅನ್ಕೊಂಡಿದ್ದು ನೀವೇ ತಾನೇ. ನೀವು ಆರಾಮಾಗಿ ಹೋಗಿ ಏನು ಮಾಡಬೇಕು ಅದನ್ನೆಲ್ಲ ಮಾಡಿ, ನಾವು ಏನು ಮಾಡಬೇಕು ಎಲ್ಲ ಮಾಡ್ತೀವಿ. ಬಾಮ ಇವಳಿಗೆ ಇಷ್ಟೊಂದು ಜಂಬ ಇರ್ಬೇಕಾದ್ರೆ ನಮಗಿನ ಎಷ್ಟು ಜಂಬ ಇರಬೇಡ. ಬಾಮ ಹೋಗೋಣ, ಸರಿಯಾಗಿ ಮಾಡೋಣ ಇವಳಿಗೆ. ಅಕ್ಕ ಇವ್ರು ಇನ್ನೂ ಆಸ್ತಿ ಗೀಸ್ತಿ ಎಲ್ಲ ಮಗಳ ಹೆಸರಿನಾಗೈತೆ ಅಂತ ಹೇಳ್ಬಿಟ್ಟು ಇನ್ನೂ ಭ್ರಮೆನಾಗೆ ಅವರೇ ಕಣಕ್ಕ. ಇವರು ಇನ್ನೂ ಭ್ರಮೆನಾಗ ಬಿದ್ದವ್ರೆ. ಆಸ್ತಿ ಎಲ್ಲ ನನ್ನ ಹೆಸರಿನಾಗೈತೆ ಅಂತ ಹೇಳ್ಬಿಟ್ಟು ಇನ್ನೂ ಗೊತ್ತೇ ಇಲ್ಲ ಇವಕ್ಕಂತೂ. ಇನ್ನೂ ತುಂಬ ಭ್ರಮೆನಾಗವ್ರೆ. ಭ್ರಮೆ ಎಲ್ಲ ಕಳೀಲಿ, ಆಮೇಲೆ ಅಡ್ಕೋಕ್ಕೆ ಬರ್ತಾರೆ. ಸಿಕ್ಕಾಪಟ್ಟೆ ಭ್ರಮೆನಾಗವ್ರೆ ಕಣಕ್ಕ. ಅದಕ್ಕೆ ನನಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಾವ್ರೆ. ಅದೇನು ಬುದ್ಧಿ ಕಲಿಸ್ತಾರೋ ಕಲಿಸ್ಲಿ, ನಾನು ಕಲ್ತ್ಕೊಳ್ಳೋಣ ಪಾಪ ಬುದ್ಧಿನ. ಅಯ್ಯೋ ಒಳ್ಳೆಯವ್ರಿಗೆ ಒಳ್ಳೇದಾಗದು ಕಷ್ಟ ಈಗಿನ ಕಾಲದಾಗೆ. ಇನ್ನು ಇಂಥ ಕಿತ್ತೋದವ್ರಿಗೆಲ್ಲನೂ ಒಳ್ಳೇದಾಗ್ಬಿಟ್ರೆ ಅಷ್ಟೇ. ಪ್ರಪಂಚದಾಗ ಯಾರು ಒಳ್ಳೆಯರು ಉಳಿಯೋದೇನೇ ಇಲ್ಲ, ಎಲ್ಲ ಹೋಗ್ತಾರೆ ಅಷ್ಟೇ ಮೇಲ್ಗಡಿಕೆ. ಏನಾದರೂ ಹೇಳ್ಕೊಂಡು ಏನಾದರೂ ಮಾಡ್ಕೊಳ್ಳಿ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಿಂದೇನು ಕೆಲಸ ಆಯ್ತು ಅದನ್ನು ಮಾಡ್ಕೊಂಡು ಹೋಗು, ಸರಿನಾ? ಈ ವಿಷಯನ ನೀನು ಎಲ್ಲೂ ಬಾಯಿ ಬಿಟ್ಬಿಟ್ಟು ಹೇಳಕ್ಕೆ ಹೋಗ್ಬೇಡ. ಸುಮ್ಮನೆ ಜನರ ಹತ್ರ ಈ ಬಂಗಾರಮ್ಮನ ಮತ್ತೆ ಎಲ್ಲನೂ ಹೇಳ್ಕೊಂಬಿಟ್ಟು ಬರಲಿ. ಯಾರ ಅಮ್ಮನ ಮಾತು ಕೇಳಲ್ಲ. ನೀನು ಬಪ್ಪಿ ತಪ್ಪಿ ಯಾರ ಹತ್ರನೂ ಬಾಯಿ ಬಿಟ್ಬಿಟ್ಟು ಏನು ಹೇಳಕ್ಕೆ ಹೋಗ್ಬೇಡ. ಸರಿ ಅಕ್ಕ, ಆಯಿತು, ನೀವು ಹೆಂಗೆ ಹೇಳ್ತೀರೋ ಹಂಗೆ. ಸರಿ ಈಗ ದೇವ್ರ ಪೂಜೆ ಎಲ್ಲ ನಡೀತದಲ್ಲ, ದೇವಸ್ಥಾನದ ಹತ್ರ ಹೋಗ್ಬೇಕು. ಬಾ ಫಸ್ಟ್ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಆಮೇಲೆ ನೋಡ ಇನ್ನು ಉಳಿದಿರೋ ಕೆಲಸಗಳು ತುಂಬ ಅವೆ, ಅವನು ಬೇರೆ ಮಾಡಬೇಕು. ಬಾ ಹೋಗೋಣ ಬಾ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು, ಸರಿನಾ? ನಿನ್ನ ಗಂಡನ ಹತ್ರನೂ ಏನೂ ಮಾತಾಡೋಕೆ ಹೋಗ್ಬೇಡ. ಸರಿ ಅಕ್ಕ, ಆಯಿತು.